ಸಿಂಚನಾ ಸಿಂಚನಾ ಬಂದೆ. ಅಣ್ಣ ಸಿದ್ದು ಮೇಡಮ್ರೆ ನಾನು ಹೋಗಿ ಇದನ್ನೆಲ್ಲ ತೊಗೊಂಬಂದ್ಬಿಡ್ತೀನಿ. ಲೈ ಸಿದ್ದೇಗೌಡ, ನೀನು ಯಾಕಲ ಓದಿಯೇ? ಆನ್ಲೈನಲ್ಲಿ ಬುಕ್ ಮಾಡಲ, ಅವರೇ ಮನೆ ತಕ್ಕ ತಂದು ಕೊಡ್ತಾರೆ. ಅಣ್ಣ ಆನ್ಲೈನ್ ಯಾವಾಗ ಆಫ್ಲೈನ್ ಆಯ್ತದ ಅಂತ ಯಾರು ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ನಾವೇ ಹೋಗಿ ತೊಗೊಂಬಂದ್ಬಿಟ್ರೆ ಒಂದು ನೆಮ್ಮದಿ ಇರ್ತದೆ. ಅದು ಅಲ್ಲದೆ ಕೂತ್ ಕಡೆನೇ ಎಲ್ಲ ಕೆಲಸ ಮಾಡಿಸ್ಕೊಂಡ್ರೆ ದೇಹನ ದಂಡ್ಸೋದು ಯಾವಾಗ? ಕೂತ್ ಕಡೆ ಕೂತಿರೋದಕ್ಕೆ ಅಲ್ವೇ ಕಾಯಿಲೆಗಳು ನಮ್ಮ ದೇಹನ ಮನೆ ಮಾಡ್ಕೊಳ್ಳೋದು. ನೋಡಿದ್ಯಾಣ ನಮ್ ಸಿದ್ದು ಜೀವನದ ಬಗ್ಗೆ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ದಾನೆ ಅಂತ. ಮತ್ತೆ ನಮ್ಮ ಭಾವನವ್ರ ಜೊತೆ ಇದ್ಮೇಲೆ ಅಷ್ಟು ಕಲಿದಿದ್ರದೇ. ಅಯ್ಯಯ್ಯೋ, ನಾನು ಅವ್ರಿಗೇನು ಹೇಳ್ಕೊಡ್ತಿಲ್ಲ. ಒಂದಷ್ಟು ವಿಷಯ ಅವರಿಂದಾನೇ ನಾನು ಕಲಿತಿದ್ದೀನಿ. ಆದರೂ ಮೇಡಮ್ರೆ, ನೀವು ನನ್ನ ಜೀವನಕ್ಕೆ ಬಂದಾದ್ಮೇಲೆ ನನಗೆ ಜೀವನ ಅಂದರೆ ಏನು ಅಂತ ಅರ್ಥ ಆಗಿದ್ದು. ಸರಿ, ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀವಿ. ನಾನು ತೊಗೊಂಬಂದ್ಬಿಡ್ತೀನಿ. ಏಯ್ ನಿಂತ್ಕೊಳ್ಳೋ, ನೀನೇನ್ ತರೋ ಅವಶ್ಯಕತೆ ಇಲ್ಲ. ಆ ಚೀಟಿ ಕೊಡು, ನಾನೇ ತರಿಸ್ತೀನಿ. ಅವನೇ ತಕೊಂಬತ್ತೀನಿ ಅಂತ ಹೇಳ್ತಾವನೆ, ಯಾಕವ ಬೇಡ ಅಂದಿಯೇ? ಇದ್ದಕ್ಕಿದ್ದಾಗೆ ಬಂದು ಈ ಮನೆ ಮೇಲೆ ಪ್ರೀತಿ ಇದೆ ಅಂದ್ರೆ ಹೇಗೋ ನಂಬಕ್ಕಾಗುತ್ತೆ ಮರಿಗೌಡ? ಇವತ್ತು ಅವನಿಗೆ ಮನೆಯವರೆಲ್ಲ ನೆನಪಾಗ್ಬಿಟ್ರಾ? ಈ ಮನೆ ಬಿಟ್ಟು ಹೋಗುವಾಗ ಅವನಿಗೆ ನಾವ್ ಯಾರು ನೆನಪಾಗ್ಲಿಲ್ವಾ? ಮನೆ ಬಿಟ್ಟು ಹೋಗ್ಬೇಡುವ ಅಂತ ನಾನು ಎಷ್ಟು ಬೇಡ್ಕೊಂಡೆ. ಅವತ್ತು ನನ್ನ ಮಾತಿಗೆ ಬೆಲೆ ಕೊಡದೆ ಹೆಂಡತಿ ಸೆರಗಿಡ್ಕೊಂಡು ಹೋಗ್ಬಿಟ್ಟ. ಈಗ ಯಾಕೆ ಅವ್ನು ನಮ್ಮನೆ ವಿಷಯಕ್ಕೆ ತಲೆ ಹಾಕ್ಬೇಕು? ನೋಡು, ಏನೇ ಸಮಸ್ಯೆ ಬಂದ್ರು ನಾವು ನೋಡ್ಕೊಳ್ಳೋಣ. ಅವನ ಹೆಂಡತಿ ಈ ವಿಷಯದಲ್ಲಿ ತಲೆ ಹಾಕದೆ ಇದ್ರೆ ಒಳ್ಳೇದು. ಅಮ್ಮ, ಸಿದ್ದುನ ಎಲ್ಲ ಮರ್ತು ಈ ಮನೆಗೆ ಬಂದಿರುವಾಗ ಯಾಕಮ್ಮ ಏನೇನೋ ಮಾತಾಡ್ತೀಯ? ನೋಡು, ಅವನ್ ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ನಮಗೋಸ್ಕರ ತಾನೆ. ಏ ಸಿಂಚು, ನೀನ್ ಹೀಗೆಲ್ಲ ಹೇಳ್ದೆ ಅಂತ ನಾನು ನಂಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ಆವತ್ ನಾನು ಅವನ್ ಮನೆಗೆ ಹೋಗಿ ಕರೆದಾಗ ಅವ್ನ್ ಯಾಕೆ ಬರ್ಲಿಲ್ಲ ಅಂತ ಕೇಳು. ಅಬ್ಬಾ, ಅವತ್ತಿನ ಪರಿಸ್ಥಿತಿನೇ ಬೇರೆ ಇತ್ತು, ಇವತ್ತಿನ ಪರಿಸ್ಥಿತಿನೇ ಬೇರೆ ಇದೆ. ದಯವಿಟ್ಟು ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳಕ್ ಏನೋ ಇದೆ. ಹೊರಗಡೆ ಹೋಗಿ ಬದುಕಕ್ ಆಗ್ಲಿಲ್ಲ, ಅದಕ್ಕೆ ಸೋತ್ ಬಿಟ್ಟು ಒಳಗ್ ಬಂದಿದೀಯಾ ಅಷ್ಟೇ. ನೀನ್ ಇಲ್ಲೇ ಕಣವ ಅವನ್ನ ತಪ್ಪು ತಿಳ್ಕೊಂಡಿರೋದು. ನಮ್ಮ ಮನೆ ಒಳಗೆ ಏನೇನು ನಡೀತದೆ ಅಂತ ಗೊತ್ತಿಲ್ಲದೆ ಹಿಂಗೆಲ್ಲ ಮಾತಾಡ್ತಾ ಇದೆಯೇ? ಓಹ್, ಬಂದೇನಾ? ಇಷ್ಟ ರೇಂಜ್ ಆಯ್ತಾ? 2 ಲಕ್ಷ. 2 ಲಕ್ಷ ಅಷ್ಟೇನಾ? ಏನು ಅಷ್ಟೇನಾ ಅಂತಿದ್ಯಾ? ಅಷ್ಟು ಅರೇಂಜ್ ಮಾಡೋದಕ್ಕೆ ಎಂಥ ಪಾಡ್ಪಟ್ಟೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಕಾಲಿಗೆ ಬೀಳೋದೊಂದು ಬಾಕಿ. ಅಷ್ಟು ಮಾಡಿದ್ದಕ್ಕೆ ಇಷ್ಟಿತ್ತು. ಇಲ್ಲ ಇದ್ರೆ ಅದು ಸಿಗ್ತಾ ಇರಲಿಲ್ಲ. ನೀನು ಎಷ್ಟು ಅರೇಂಜ್ ಮಾಡಿದೆ? 3 ಲಕ್ಷ ಅರೇಂಜ್ ಮಾಡಿದೆ ಕಣ. ಇನ್ನೊಂದು ಸ್ವಲ್ಪ ಟೈಮ್ ಇದ್ದಿದ್ರೆ ಇನ್ನೂ ಜಾಸ್ತಿ ಅರೇಂಜ್ ಮಾಡ್ತಿದ್ದೆ. ಇರಲಿ ಬಿಡ. ನೋಡ, ಇವಾಗ ಎಷ್ಟು ದುಡ್ಡಿದೆಯೋ ಅಷ್ಟಕ್ಕೆ ಚಿನ್ನ ತಗೊಳ್ಳೋಣ. ಜಾಸ್ತಿ ಲಾಭ ಬಂದಮೇಲೆ ಆಮೇಲೆ ಯೋಚನೆ ಮಾಡು ದೊಡ್ಡದಾಗಿ. ಅತಿ ಆಸೆ ಪಡೋದಕ್ಕೆ ಹೋಗಿ ಜೀವನದ ಗತಿನೇ ಬದಲಾಯಿಸ್ಕೊಳ್ಳೋದು ಬೇಡ. ಏನಂತೆ? ನೀನು ಹೇಳೋದೇನೋ ಸರಿ, ಆದರೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ಜಾಸ್ತಿ ಬರ್ತಿತ್ತೇನೋ ಅಂತ. ಬ್ರೋ, ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ, ಗೊತ್ತಾಯ್ತಾ? ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟಕ್ಕೆ ತೃಪ್ತಿ ಪಡ್ಕೊಳ್ಳೋಣ. ಲಾಭ ನೋಡೋಕೆ ಹೋಗಿ ಬಾಯಿಗೆ ಮಣ್ಣು ಹಾಕೊಳ್ಳೋದು ಬೇಡ. ಸುಮ್ಮನಿರ, ವ್ಯಾಪಾರ ಶುರು ಆಗಿಂತ ಮುಂಚೆ ಏನೇನೋ ಹೇಳ್ತಾ ಇದ್ದೆ. ಇರೋ, ನಾನು ನಿಮಿಷ ಅವನಿಗೆ ಫೋನ್ ಮಾಡ್ತೀನಿ. ಬ್ರೋ, ನನ್ನೆಲ್ಲ ನೋಡ್ಕೋತೀನಿ ಕಣ, ನೀನು ಆರಾಮಾಗಿರ. ಹೇಳಿ ಸರ್, ಎಷ್ಟು ದುಡ್ಡು ಅರೇಂಜ್ ಆಯಿತು? ಒಟ್ಟು 5 ಲಕ್ಷ ಅರೇಂಜ್ ಆಯಿತು. ಏನು ಸರ್, ನೀವಿನ್ನೂ ನನ್ನನ್ನು ನಂಬ್ತಾ ಇಲ್ಲ ಅಂತ ಅನ್ಸುತ್ತೆ. ನೀವೇನೋ ದೊಡ್ಡ ಡೀಲ್ ಮಾಡ್ತೀರಂದ್ರೆ ಬರೀ 5 ಲಕ್ಷ ರೂಪಾಯಿ ಅಂತ ಇದ್ದೀರಲ್ಲ ಸರ್. ಏನು ಮಾಡಿದ್ರಿ? ಈಗ ಸದ್ಯಕ್ಕೆ ಇಷ್ಟು ಅರೇಂಜ್ ಆಗಿದೆ, ಇದರಲ್ಲೇ ಡೀಲ್ ಮುಗಿಸೋಣ. ನೆಕ್ಸ್ಟ್ ಟೈಮು ಸ್ವಲ್ಪ ದೊಡ್ಡದಾಗಿ ಅರೇಂಜ್ ಮಾಡ್ತೀನಿ, ಆವಾಗ ದೊಡ್ಡದಾಗಿ ಡೀಲ್ ಮಾಡಿದ್ರೆ ಆಯಿತು. ಸರಿ ಸರ್. ಈಗ ಒಂದು ಲೊಕೇಶನ್ ಕಳಿಸ್ತೀನಿ, ನೀವು ಇಲ್ಲಿಗೆ ಬಂದುಬಿಡಿ. ಸರ್ ಬೇಡ ಸರ್, ಆ ಜಾಗದಲ್ಲೆಲ್ಲ ಈ ಥರ ಡೀಲ್ ಮಾಡೋದು ಬೇಡ. ನಾನು ನಿಮ್ಗೊಂದು ಲೊಕೇಶನ್ ಕಳಿಸ್ತೀನಿ, ನೀವು ಅಲ್ಲಿಗೆ ಬಂದುಬಿಡಿ. ನಾನು ಇವ್ರನ್ನ ಅಲ್ಲಿಗೆ ಕರ್ಕೊಂಬರ್ತೀನಿ. ಓಕೆನಾ? ಸರಿ, ಕಳಿಸಿ. ಸರಿ ಸರ್. ಏನಂತ? ಅವರಿರೋ ಜಾಗ ಲೊಕೇಶನ್ ಕಳಿಸ್ತಾರಂತೆ, ಅಲ್ಲಿಗೆ ಹೋಗೋಣ.
ಜಯಂತ್ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನು ವಿಷಯ? ಅದೇ ವೆಂಕಿ ಅಮ್ಮನ್ನ ಹುಡ್ಕೋದಕ್ಕೆ ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವೇ, ಅದ್ರ ಬಗ್ಗೆ ಮಾತಾಡೋಣ ಅಂತ. ಅದು ಕೆಲಸದ ವಿಷಯದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ, ಹಾಗಾಗಿ ಇದ್ರ ಬಗ್ಗೆ ಗಮನ ಕೊಡೋಕ್ಕಾಗಿರಲಿಲ್ಲ. ಒಂದು ಕೆಲಸ ಮಾಡೋಣ, ಈಗ ಕೆಲವು ವಿಷಯಗಳನ್ನು ಕ್ಲಿಯರ್ ಮಾಡ್ಕೊಂಡ್ರೆ. ವೆಂಕಿಯವರೇ, ನಿಮ್ಮ ತಾಯಿ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ? ಅವರು ನೋಡೋದಕ್ಕೆ ಹೇಗಿದ್ದಾರೆ? ಫೋಟೋ ಐತೆ ಇವ್ರ ಹತ್ರ.